ವಾಕಿಂಗ್ ಬರೋದ್ರಿಂದ ಕೈಕಾಲೆಲ್ಲ ಎಷ್ಟು ಸರಳ ಆತಾವಲ್ರಿ ಮಾಮಿ. ನಾ ಅದಕ್ಕೆ ನಿಮಗೆ ದಿನ ಬಡ್ಕೋತೀನಿ ರೀ, ಬರ್ರಿ ಬರ್ರಿ ಅಂತೇಳಿ ನೀವೇ ಕೇಳಂಗಿಲ್ರಿ ನನ್ನ ಮಾತು. ಹೌದವ್ವ, ನೀನು ದಿನ ಕರಿತೀಯ ಆದ್ರೆ ಮುಂಚೆ ಎದಕ್ಕನೇ ಒಳ್ಳೆ ಬಿಡ್ತದವ ನನಗೆ, ಹಂಗಾಗಿ ಬರ್ತಿದ್ದಿಲ್ಲ. ಈಗ ಒಂದು ವಾರ ಆಯ್ತು ಬರ್ಲಿಕ್ಕತ್ತೀವಲ್ಲ, ಕೈಕಾಲು ಎಷ್ಟು ಸರಳ ಆಗ್ಯಾವ ನೋಡವ್ವ ಕರೆಗುನು. ಹ್ಞೂ ರೀ ಮಾಮಿ, ಮುಂಜಾನೆ ಟೈಮ್ನಾಗ ಬರೋದ್ರಿಂದ ಏನಾಗ್ತದ್ರಿ, ಎಲ್ಲ ಆರಾಮ ಅನಿಸ್ತದೆ, ಕೈಕಾಲು ನೋವು ಇರಂಗಿಲ್ರಿ, ಆಮೇಲೆ ಮೋಷನ್ ಕ್ಲಿಯರ್ ಆಗ್ತದ್ರಿ. ವಾಕಿಂಗ್ ಭಾಳ ಮುಖ್ಯ ನೋಡ್ರಿ. ಹೌದೌದ್ರಿ ಮಾಮಿ, ವಾಕಿಂಗ್ ಮಾಡೋದ್ರಿಂದ ಭಾಳ ಉಪಯೋಗ ಇದ್ದಾವ್ರಿ. ಅಲ್ರಿ ಮಾಮಿ, ಈಗ ಶ್ರಾವಣ ಮಾಸದ ನೋಡಿದ್ರೆ ಎಷ್ಟು ಕೆಲಸ ಇರ್ತದ, ಅಂದ್ರೂ ಮುಂಜಾನೆ ಎದ್ದು ಬರ್ತೀವಿ. ದಿನ ಸುಮ್ಮನೆ ಕೆಲಸನೇ ಇರಂಗಿಲ್ಲ, ಅಂದ್ರೂ ಬರಂಗಿಲ್ಲ ನೋಡ್ರಿ ನಾವು. ಹೌದವ್ವ, ಹಿಂಗೆ ನೋಡು, ಮುಗ್ಗಲ್ತನ ಯಾರ ಮನಿದವ ಮತ್ತ. ಈಗ ನಶಿಕ್ನಾಗ ಎದ್ದಿರ್ತೀವಿ, ಅದಕ್ಕೆ ಬರೋದಾಗ್ತದ. ಹಿಂಗೆ ವಾಕಿಂಗ್ ಹೋಗಿ ಬರೋದ್ರಿಂದನೇ ಎಷ್ಟು ಕೆಲಸ ಮಾಡಿದ್ರು ಹೈರಾಣ ಆಗಂಗಿಲ್ಲ ನೀನು. ಹೌದು ನೋಡ್ರಿ ಮಾಮಿ, ಎಷ್ಟು ಕೆಲಸ ಮಾಡಿದ್ರು ಒಟ್ಟು ಸುಸ್ತಿ ಆಗಂಗಿಲ್ರಿ. ನನಗಂತರೂ ವಾಕಿಂಗ್ ಬರೋದ್ರಿಂದ ಭಾಳ ಖುಷಿ ಆಗ್ಲಿಕತ್ತದ ನೋಡ್ರಿ ಮಾಮಿ. ಅದ್ರಾಗ್ರಿ ನಶಿಕ್ನಾಗ ಬರ್ತೀವಲ್ರಿ, ಮನಸ್ಸಿಗೆ ಒಂಥರ ಉಲ್ಲಾಸ ಅನಿಸ್ತದ ರೀ. ಮತ್ತು ನಮ್ಮ ಮನೆ ಆಜು ಬಾಜುನು ನಾ ಹೇಳಿ ಬಂದೀನಿ ರೀ ಎಲ್ಲರಿಗೆ, ನೀವು ತಯಾರಾಗ್ರಿ ಹೋಗಿ ಬರಮ್ಮ ವಾಕಿಂಗ್ ಅಂತೇಳಿ. ನಾಳಿಂದ ಬರ್ತದ ನೋಡ್ರಿ, ದೊಡ್ಡ ತಂಡನೇ ಬರ್ತದ್ರಿ ನಮ್ಮದು. ಯವ್ವ ತಾಯಿ, ಸುಮ್ಮ ನಾವು 4 ಮಂದಿ ಬರ್ತೀವಿ, ಇಲ್ಲದ ರಗಳಿ ಹಾಕೋಳವ ನೀನು. ಗನ ನಮ್ಮ ಸುಂದ್ರಿಗೆ ಹಿಂದೆ ರಗಳಿ ಜಂಜಾಟ ಬೇಕೇ ಬೇಕು ನೋಡು ಒಟ್ಟಕ್ಕಿಗೆ. ಸುಮ್ಮ ನಾವು 4 ಮಂದಿ ವಾಕಿಂಗ್ ಮಾಡಿ ಹೋಗ್ಬಿಟ್ರೆ ಆಯ್ತು ಮನೆಗೆ. ಮಂದಿ ಬರೋದು ಭಾಳ ಮಂದಿ ಆಗೋದು, ಅವರೊಂದು ನಾವೊಂದು ಅನ್ನೋದು, ಮತ್ತೆ ಎಲ್ಲಿ ಕಿಲಾಪಯ್ಯವ ಇಲ್ಲಿನೂ ಜಗಳ ಶುರು ಆಗ್ಬಾರ್ದು ಮತ್ತೆ ಕಡೆ. ಹೌದು ಸುಂದ್ರಿ, ಬೇರೆದವ್ರು ಬ್ಯಾಡ, ಸುಮ್ಮನೆ ನಾವೇ 4 ಮಂದಿ ಬಂದು ಹೋಗ್ಬಿಡಮ್ಮ ಕಡೆ. ಅಂದ್ರೆ ಬಡ ಆಗ್ತದ, ಮಂದಿ ಭಾಳ ಆದಂಗೆಲ್ಲ ಮಾತಾಡ್ತಾವ, ಬರೀ ವಾಕಿಂಗ್ ಆಗಂಗಿಲ್ಲ. ಹೌದಾ ಸುಂದ್ರಿ, ನಾವು 4 ಮಂದಿ ಇದ್ದೀವಿ ಸಾಕೀಗ, ಇಲ್ಲದ ಹುಚ್ಚು ಬಡಿಲಿಕ್ಕೆ ಹೋಗ್ಬೇಡೇನು. ಇಲ್ಲಿ ಏನಾರ ಮತ್ತೆ ಅದೊಂದು ಜಗಳ ಆಯ್ತಂದ್ರೆ ನಮ್ಮ ಮನೆಯವ್ರಿಗೆ ಅದು ಗೊತ್ತಾಯ್ತಂದ್ರೆ ಎಲ್ಲರಿಗೆ ಕಾಲು ಮುರಿದಕ್ಕೆ ಮನೆ ಕೂಡಿಸ್ತಾರೆ ನೋಡಿ, ಎಲ್ಲಿ ಕಳ್ಸಂಗಿಲ್ಲ. ಏನೇನೇನೋ ಹೇಳ್ಬೇಡ ನೀನು, ಕಾರ್ಬಾರ ಮಾಡ್ಬೇಡ, ಮುಂಜಾನೆದ್ಗನೆ ಬಂದ್ಬಿಡು ನೀನು ಅಷ್ಟೇ, ಯಾರಿಗೆ ಹೇಳಾರ. ನಾನು ಅದೇ ಅಂತೀನಿ, ಮೊದಲೇ ಮಾಮಿಯರಿಗೆ ಗದ್ಲಂದ್ರೆ ಆಗಂಗಿಲ್ಲ. ಹೌದವ್ವ, ನೀವೇನ್ರ ಅನ್ರಿ, ನನಗೆ ಗದ್ಲಂದ್ರೆ ಆಗಂಗಿಲ್ಲ ನೋಡುವ ತಾಯಿ. ಈ ಗಣಪತಿ ಸಲುವಾಗಿ ಏನು ಡಿಜೆ ಹಚ್ತಾರ, ಏನು ಕುಣಿತಾರ ತಾಯಿ. ಮನೆ ನೋಡುವ, ಫಸ್ಟ್ನೇ ದಿನ ಬರೋ ಮುಂದಾಗ ನಮ್ಮ ಮನೆ ಮುಂದೆ 1 ತಾಸು ನಿಂದ್ರಿಸ್ಯಾರವ್ವ. ಏನು ದಗ್ ಅಂತದ, ನೀನು ಮನಿನ ಎಳಿಗಾಡ ಹಂಗೆ ಅನಿಸ್ಬಿಡ್ಲಿಕತ್ತಿತ್ತು ನನಗರೇ ಒಟ್ಟು ರೂಮ್ ಅಂತದವ. ಯವ್ವ, ಕೂತಲ್ಲಿ ಕೂಡಕ್ಕಾಗಲ್ದು, ನಿಂದ್ರಲಾಕಾಗಲ್ದು, ನೆಲ ನಡಿಗಿದಂಗೆ ಆಗ್ತದ. ನೀನು ಏನು ಡಿಜೆ ಹಚ್ತಾರ ಯವ್ವ ತೀರಾ. ಹೌದ್ರಿ ಮಾಮಿ, ಡಿಜೆ ಸೌಂಡ್ ಹಂಗೆ ಇರ್ತದ್ರಿ. ನಮ್ಮ ಮನೆಯವ್ರಿಗೂ ಡಿಜೆ ಸೌಂಡ್ ಕೇಳಿ ಅಪ್ಪ ರಾಮ, ನನಗೆ 5 ರೂಮ್ ಅಂತದ್ಲಿ, ಏನು ಮಾಡಲಿಲ್ಲ ಅಂತ ಒಂದು ಸೌಂಡ್ ನಡಲಿಕ್ಕೆ ಬಿಟ್ಟಾರಿ. ಅವ್ರಿಗೂ ಸೌಂಡ್ ಅಂದ್ರೆ ಒಟ್ಟು ಆಗಂಗಿಲ್ರಿ. ಯವ್ವ, ನನಗಂತೂ ಅವತ್ತಿಷ್ಟು ನಕ್ಕೀನ್ರಿ ನಾನು. ಮಾಮಿಯವ್ರು ಹೇಳೋದು ಕೇಳಿ ಅಷ್ಟು ನಗು ಬಂತು ನನಗೆ. ರೂಮ್ ಅಂತ ಹೊಟ್ಟೆ. ನೀ ಹೆಂಗೆ ನಗ್ತಿಲ್ಲ? ನನಗೆ ರೂಮ್ ಅಂತದಂದ್ರೆ ಅಲ್ಲ, ತಮ್ಮ ಮನೆಯವ್ರು ನಡುತ್ತಿದ್ರು ಅಂತ ನಕ್ಕೋತಾನೆ ಅಂತ ಏನು ಹುಚ್ಚಿದ್ದಂಗಿದ್ದೀಯಾ ನೀನು? ಅದು ಡಿಜೆ ಸೌಂಡ್ ಅಂದ್ರೆ ಹಂಗೆ ರೀ, ಆ ಹುಡುಗರು ಮುಂದೆ ನಿಂತು ಕುಡಿತೈತ, ಅವಕ್ಕೆ ಹೆಂಗೆ ಆಗಿರ್ಬಾರ್ದು ಹೇಳ್ರಿ. ಯಾವಾಗಾರ ಒಮ್ಮೆ ಮೆಚ್ಚಿರ್ತಾರಲ್ರಿ ಅದನ್ನ ಡಿಜೆ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕ್ರಿ. ನಮ್ಮ ಮನೆಯವ್ರು ಒಟ್ಟ ಸೌಂಡಿಗೆ ಅಡ್ಜಸ್ಟ್ ಆಗಂಗಿಲ್ರಿ. ಹೂವಿಗೆ ಅಡುಗೆ ಮನೆ ಅಂದ್ಕೊಂಡ ಎಷ್ಟು ಸಹಾಯ ಮಾಡ್ತಿಲ್ಲ ಅವು, ನಾನು ಅಡುಗೆ ಮನೆಗೆ ಗೊತ್ತೀನಿ. ಏನು ಸೌಂಡ್ ಅನ್ನ ಸುಡ್ಲಿ, ಅದು ದೇವ್ ಬಂದಂಗೆ ಬರ್ತದವ, ಅದು ಲಕ್ಷಾನ್ ಗಟ್ಲೆ ಕೊಟ್ಟು ತರಿಸ್ತಾರಂತವ ತಾಯಿ. ಆ ಹುಡುಗರು ಅಷ್ಟು ಮುಂದೆ ನಿಂತು ಕುಣಿತಿರ್ತಾವಲ್ಲ, ಅವಕ್ಕೆ ಏನು ಆಗ್ಲಿಕ್ಕಿಲ್ಲ ಅಂತೀನವ. ಯವ್ವ, ಏನು ಡಗ್ ನೀನು ಹಾರ್ಟ್ ಇದ್ದವರು ಹಾರ್ಟ್ ಅಟ್ಯಾಕ್ ಆಗೋ ಪೈಕಿ ಆ ಸೌಂಡ್ ಕೇಳಿದ್ರ ಆಗ್ಬೋದು ಅನ್ನೋದೇನು ಬಂತ್ರಿ ಮಾಮಿ. ಆಗೇ ಬಿಟ್ಟದಲ್ರಿ ನಮ್ಮ ಮನ್ಯಾಗ ಒಂದು ಹುಡುಗಿಗೆ. ಅಯ್ಯ, ಹಾರ್ಟ್ ಅಟ್ಯಾಕ್ ಆಗ್ಯದ ಸಣ್ಣ ಹುಡುಗಿಗೆ? ಹ್ಞೂ ರೀ ಮಾಮಿ, 7ನೇ ಹೇಳಿದ್ರಿ ಅದ ಹುಡುಗಿ ಅಷ್ಟೇ. ಆದ್ರೆ ಸಣ್ಣದಿದ್ದಾಗನೇ ಆಪ್ರೇಷನ್ ಅಲ್ಲ ಆಗಿತ್ತಂತ ಬಿಡ್ರಿ, ಮೊದಲನೇ ಹಾರ್ಟ್ ಆಗಿತ್ತಂತ. ಅದು ಡಿಜೆ ಸೌಂಡಿಗೆ ಸಣ್ಣ ಹುಡುಗರು ರೀ, ಮತ್ತವು ಖುಷಿಯಿಂದ ಕುಣಿಲಿಕ್ಕೆ ಬಂದಾಳ್ರಿ, ಅದು ಡಗ್ ಸೌಂಡಿಗೆ ಆಗ್ಯದವು. ಏನು ಗಣಪತಿ ಬರೋ ದಿನ ಡ್ಯಾನ್ಸ್ ಮಾಡ್ಯಾಳ್ರಿ, ಎಲ್ಲ ಮಾಡ್ಯಾಳ್ರಿ. ಹೋಗುದು ಮರ್ದಿವ್ಸ ಆರಾಮಿಲ್ಲಾರ್ದಂಗೆ ಆಗ್ಬಿಟ್ಟದ್ರಿ, ದವಾಖಾನೆಗೆ ಅಡ್ಮಿಟ್ ಆಗಿ ನಿನ್ನೆ ತೀರ್ಕೊಂಡ್ಬಿಡ್ತೀರಿ ಹುಡುಗಿ ಪಾಪ. ಅಯ್ಯಯ್ಯ ಪಾಪ, ಹಿಂಗೆ ನೋಡುವ ಯವ್ವ. ಅಲ್ಲ, ಸಣ್ಣ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದಂದ್ರೆ ಭಾರಿ ಆಯ್ತವ ಇದು. ಹೌದ್ರಿ ಮಾಮಿ, ಯಾವಾಗ ಯಾರಿಗೆ ಹೆಂಗೆ ಆಗ್ತದ ಅಂತ ಹೇಳಿ ಆಗಂಗಿಲ್ಲವ. ಸಣ್ಣವ್ರಿಲ್ಲ ದೊಡ್ಡವ್ರಿಲ್ಲ ನೋಡ್ರಿ, ಈಗ ರೋಗಕ್ಕೆ ಏನು ಸಂಬಂಧ ಇಲ್ರಿ, ಎಷ್ಟು ಗುಳಾಡ್ತಾರ್ರಿ ಪಾಪ ಅವ್ರ ಮನ್ಯಾಗ. ಹೌದ್ರಿ ಮಾಮಿ, ಈಗ ಯಾವಾಗ ಹೆಂಗೆ ರೋಗ ಬರ್ತದ ಅಂತ ಹೇಳಿಕ್ಕೆ ಆಗಂಗಿಲ್ರಿ. ನಾನು ಈ ಡಿಜೆ ಅದಕ್ಕಂತಾನೆ ಬಂದ್ ಮಾಡಿಸ್ಬೇಕಂತ ಮಾಡಿದೀವ್ರಿ. ಡಿಜೆ ಬೇಡ ಊರಾಗ ಅಂತ ತಿಳ್ಕೊಂಡು ಸೀನಣ್ಣನು ಆಯ್ತು ತಗೋಕ ಮಾಡ್ಸೊಂಬಂದಿದ್ದ. ಆದ್ರೆ ಮಂಡಳಿ ಅಧ್ಯಕ್ಷರು ಅವರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಮಾಮಾರನು ಇರ್ಲಿ ಬಿಡವ, 4 ದಿನ ಕುಣಿತ ಹುಡುಗರು ಖುಷಿಯಿಂದ ಇರ್ಲಾಕ್ ಬಿಡು ಅಂತಂದ್ರಿ. ಅದಕ್ಕೆ ಸುಮ್ಮಾದೀವ್ರಿ ನಾವು. ಇವ್ರ ದನಿದ ಕೆಲಸ ಅಂದ್ರೆ ಅಲ್ಲ, ನಿಮಗೆ ಬಂದ್ ಮಾಡ್ಸೋದು ಬೇಡ ಅಂತ ಹೇಳ್ಯಾರ. ಇಲ್ಲಿ ಡಿಜೆ ತರ್ಸ್ಯಾರ, ಇಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ತಾವಿರ್ಬೇಕಿಲ್ಲ ಅಲ್ಲಿ, ಮತ್ತೆ ತಾವೇ ಹೋಗಿ ತೋಟದಾಗ ಕೂತಾರ. ಅವ್ರಿಗೂ ಸೌಂಡ್ ಅಂದ್ರೆ ಆಗಂಗಿಲ್ಲ. ಹೋಗಿದ್ದ ಚಲೋ ಹೇಳ್ರಿ ಮಾಮಿ, ಆದಷ್ಟು ವಯಸ್ಸಾದರೂ ಡಿಜೆನ ಅವಾಯ್ಡ್ ಮಾಡೋದ ಚಲೋ ರೀ. ಹೌದವಾ, ನಾನು ಅದಕ್ಕೆ ನೋಡ್ಲಿಕ್ಕೆ ಹೋಗಂಗಿಲ್ಲ. ನಿನ್ನೇನು ನೋಡುವ ಯವ್ವ, ನಿನ್ನೆ ಬೆಳ್ತನ ಸೌಂಡ್ ನೋಡುವ ಕೇಳೋದು.
ಎಲ್ಲ ನೀನು ಅಲ್ಲಿ ಗಾಂಧಿ ಚೌಕ್ನ್ಯಾಗ ಬಾರಿಸ್ಲಿಕತ್ತಾರ ನೋಡಿದ್ರ ಮನಿತನ ಇಲ್ಲೇ ಬಾರಿಸ್ಲಿಕತ್ತಾರ ಸುತ್ತಮುತ್ತ ಅನ್ನೋರ್ಗತೆ ಸೌಂಡ್ ನೋಡು. ಅಷ್ಟು ಗದ್ಲ ಅಂದ್ರೆ ಗದ್ಲ. ಹೊಸು ಡಿಜೆ ಅಲ್ಲವಾ ನೀನು ಮತ್ತೆ ಒಂದಲ್ಲ ಎರಡಲ್ಲ. ಹೋದ ವರ್ಷ ನೋಡು ನಮ್ಮ ಪ್ರಿಯಾ ನಮ್ಮ ಮಗ ನೋಡ್ಲಿಕ್ಕೆ ಹೋಗಿದ್ರು. ನಶೀಕ್ನಾಗ ಬಂದಿರ್ತಾವಲ್ಲ, ರಾತ್ರಿಯಿಂದ ಶುರುವಾಗಿದ್ದು ನಶೀಕ್ನಾಗ ಎಷ್ಟು 4 ಗಂಟೆ 5 ಗಂಟೆ ತನೂ ಬಾವಿ ಮುಟ್ಟಾಕ ಅಷ್ಟೊತ್ತನ ಆತದ. ಹೆಂಗೆ ಕುಣಿತಾವೋ ಏನೋ, ಆ ಶಕ್ತಿಯರ ಎಷ್ಟು ಬರ್ತದ ಹುಡುಗರಿಗೆ. ಅಷ್ಟು ಬಂದು ಕೂತಿರ್ತಾವಂತಲ್ಲ ಗಾಂಧಿ ಚೌಕ್ನಾಗ, ಇಷ್ಟು ಚಂದ ಇರ್ತದಂತ. ನನಗೂ ಕರೆದ್ರು ಬರ್ರಿ ಅಂತ, ಒಳ್ಳೆ ನೀವು ಆ ಸೌಂಡ್ ನನಗೆ ತಡ್ಕೊಳ್ದ ಆಗಂಗಿಲ್ಲ ಅಂತೇಳಿ. ನೀವು ಭಾಳ ಮಿಸ್ ಮಾಡ್ಕೋತೀರಿ ಮಾಮಿ. ಕಿವ್ಯಾಗ ಹತ್ತಿ ಇಟ್ಕೊಂಡಾರಾಗಲಿ ಹೋಗ್ರಿ ಮುಂದಿನ ಸಲ ನೋಡ್ಲಿಕ್ಕೆ ಮಾಮಿ. ಇಷ್ಟು ಚಂದ ಮಾಡ್ತಾರಲ್ರಿ, ಏನು ಕುಣಿತಾವ್ರಿ ಹುಡುಗರು. ಕರೆಗೋಪ ಭಾಳ ಖುಷಿ ಅನಿಸ್ತದ್ರಿ ಅವು ನೋಡ್ಲಿಕ್ಕೆ. ಒಂದೊಂದು ಗಣೇಶ ಬಂದಿದ್ದು ಅಂದ್ರೆ ಡಿಜೆನೇ ಇರ್ತಾವ್ರಿ ಅವು, ಒಂದಕ್ಕಿಂತ ಒಂದು ಬಲ ಇರ್ತಾವೆ ನೋಡ್ರಿ ಮಾಮಿ. ನಾನು ನಶಿಕ್ನಾಗ ಕರ್ಕೊಂಡು ಹೋಗಿರ್ತೀನಿ ರೀ ನಮ್ಮ ಮನೆಯವರಿಗೆ. ನೋಡವ್ವ ನೀನು ಹೋಗಿರ್ತೇನೆ ಬೇಡ ಅಂದ್ರೆ ಎಲ್ಲ ಮಾಡ್ತಿ ಬಿಡ ನೀನು. ಮಾಡೋದ ಮತ್ತೆ ಸುಂದ್ರಿ, ನಮಗೇನು ಇಷ್ಟ ಆಗ್ತದ ಅಂತಂದ್ರೆ ಸಣ್ಣ ಸಣ್ಣ ವಿಷಯಕರ ಗಂಡದನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಅಂದ್ರೆ ಖುಷಿ ಸಿಗ್ತದ. ಅಯ್ಯ ಇವ್ರು ಇಲ್ಲೇ ಬಂದಾರಲ್ಲ ವಾಕಿಂಗ್. ಅಬ್ಬಬ್ಬ ಏನು ಮಾತೇರು ಮಾತು ಬಿಟ್ಟು ವಾಕಿಂಗ್ ಬಂದಾರ ಯಾಕ? ಬಾರೇ ತಪ್ಪ ಇದು ಗುಡಾಗ ಹಣಮ ಪಾನ ಇಲ್ರಿ ಮಾಮ. ಹಿಂಗ್ಯಾಕಂತೀರಿ, ನಾವೇನು ವಾಕಿಂಗ್ ಬರಂಗಿಲ್ಲ ಏನು ಒಟ್ಟ? ನೀವು ಬೇರೆ ಕಡೆ ಹೋಗ್ತೀರಿ, ನಾವು ಬೇರೆ ಕಡೆ ಹೋಗ್ತೀವಿ. ನಾವು ಎಲ್ಲ ದಿನ ವಾಕಿಂಗ್ಗೆ ಬರ್ತೀವಿ. ಬರ್ತೀರಿ? ಯಾವಾಗ ಬರ್ತೀರಿ? ಅವು ನಾವೇ ನೋಡಿಲ್ಲ ಬಿಡು ಅಂದ್ರೆ. ನಾವು ದಿನ ಬರ್ತೀವ್ರಿ. ನೀವು ಬಂದಿಂದ ನಿಮ್ಮಿಂದ ಬರ್ತೀವಿ. ನೀವು ಮನೆಗೆ ಬರೋಕ್ಕಿಂತ ಮೊದಲ ನಾವು ಮನೆ ಸೇರ್ಕೊಂಡ್ಬಿಡ್ತೀವಲ್ಲ, ಹಂಗಾಗಿ ನಿಮಗೆ ಗೊತ್ತಾಗಂಗಿಲ್ಲ. ನಮ್ಮ ಮನ್ಯಾಗ ಕೆಲಸ ಇರ್ತಾವಪ್ಪ, ಹಂಗಾಗಿ ನಾವು ಜಲ್ದಿ ಹೋಗ್ತೀವಿ. ನಿಮ್ಮಂಗ ಹರಟೆ ಹೊಡ್ಕೊತ ಕೊಡೋದು, ಇಲ್ಲೇ ಚಾ ಕುಡ್ಕೋತ ನಾಷ್ಟ ಮಾಡ್ಕೊತ ಕೊಡಂಗಿಲ್ಲ ನಾವು. ಇವತ್ತ ಹೆಂಗಿದ್ರು ಬಂದಿರಿ ನೀವು, ನಾವು ಭೇಟಿಯಾಗಿವಿ. ನಮಗೂ ಚಾ ಕುಡ್ಸಿ ನೋಡ್ರಿ ಹೋಟೆಲ್ಗೆ ಹೋಗಮಂತ. ಅಬ್ಬಬ್ಬ ಚೇರ್ಮಂತಿ ಹೋಟೆಲ್ನಾಗ ಚಾ ಕುಡಿತೇವ? ಹಂಗೆ ನಿಮ್ಮ ಮಮ್ಮಿ ಕೇಳ ಕುಡಿತಾಳನಂತ. ಇಷ್ಟು ದಿನ ಕುಡ್ದಿಲ್ ಬಿಡ್ರಿ, ಆದ್ರೆ ನಂಗೂ ಯಾಕ ಹೋಟೆಲ್ನಾಗ ಚಾ ಕುಡಿಯಂಗಾಗ್ಯದ. ಕುಡಿಸ್ತೀರಿ? ಅಬ್ಬವ್ವ ಡುಮ್ಮವ್ವ, ನೀ ಕುಡಿತೀನಿ ಅಂದ್ರೆ ಕುಡಿಸ್ಲಾರ್ದ ಇರ್ತೀನಿ ನಡಿ ಹೋಗುಮಂತ. ನಡ್ರಪ್ಪ, ಯಾಕ ನಿಮ್ಮ ಮಾಮಿ ಎಂದು ಹೋಟೆಲ್ ಅನ್ಲಾರ್ದಕ್ಕೆ ಇವತ್ತು ಹೋಟೆಲ್ನಾಗ ಚಾ ಕುಡಿತಾಳಂತ ನಾ ಅಂದೆ. ಇವತ್ತು ಪಾರ್ಟಿ ನಡ್ರಿ, ಎಲ್ಲರಿಗೆ ಚಾ ಕುಡಿಸ್ತೀನಿ. ಹಂಗ್ರಿ ಮಾಮ, ಮಾಮಿ ಯಾವಾಗೂ ಇಲ್ಲಾರ್ದು ಇವತ್ತು ಕೇಳಾರಂತೀರಿ, ಮತ್ತೆ ಬರೀ ಚಾ ಕುಡಿಸ್ತೀನಿ ಅಂತಿರಲ್ಲ. ನಾಷ್ಟ ಇಷ್ಟ ಮಾಡಿಸ್ರಿ ಮಾಮಿಗೆ. ಆಕೆ ಮಾಡ್ತೀನಿ ಅಂದ್ರೆ ಈ ಸದ್ಯ ಮಾಡಿಸ್ತೀನೋ ನಾಷ್ಟ, ನನಗೇನು ಇದಾಗಂಗಿಲ್ಲ. ಎಷ್ಟು ಸಲ ಕರೆದಿನಿ ಗೊತ್ತನ ಆಕಿಗೆ, ನಾ ಮದುವೆಗಿಂದನೇ ಬಾರ್ಲಿ ಹೋಟೆಲ್ಗೆ ಹೋಗಮ್ ಅಂತೇಳಿ. ಒಲ್ರಿ ನಾ ಹೋಟೆಲ್ನಿಂದ ತಿನ್ನಂಗಿಲ್ರಿ ಅಂತಾಳ. ಇವತ್ತು ಬಾಯಿ ಬಿಟ್ಟು ಚಾ ಕುಡಿಸಂದಾಳ ಅಂದ್ರೆ ನನಗೆ ಭಾಳ ಖುಷಿ ಆಗ್ಲಿಕತ್ತದ. ಡುಮ್ಮಿ ನಡಿಯ, ಏನ್ ಬೇಕಾದ ತಿನ್ ನಡಿ. ಹೋಗ್ರಿ, ನೀವೇನಾರ ಒಂದ್ ಅಂತೀರಿ ನೋಡಿ ಹೊಟ್ಟೆ ಆ ಕಡೆ. ಡುಮ್ಮಿ ಅನ್ಕೋತ ಸಂತೇನ, ಅದು ಮನ್ಯಾಗ ಅನ್ಬೇಕು. ಇಲ್ಲೆಲ್ಲರಿದ್ರಿಗೂ ಹಂಗಂದ್ರ ಅಯ್ಯ ಪ್ರೀತಿಯಿಂದ ಅಂತೀನಿ ಡುಮ್ಮವ್ವ. ಇವತ್ತು ಭೇಟಿಯಾಗಿ ನನಗೆ ವಾಕಿಂಗ್ ಬಂದಾಗ ಮತ್ತ ಮಾಮಿ ಎಷ್ಟು ರೊಮ್ಯಾಂಟಿಕ್ ಇದಾರ ನೋಡ ಇನ್ನು ಈ ವಯಸ್ಸಿನಾಗನು. ಯಾಕವಾ ಸುಂದ್ರಿ ಇರಬಾರ್ದನ? ವಯಸ್ಸಾದ್ರೇನ ಹುಣಸಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗ್ತದನ ರೀ? ಸುಮ್ಮನೆ ಇರ್ತೀರಿಲ್ಲ ನೀವು. ಹೋಗ್ರಿ, ಯಾರಿದ್ರಿಗೆ ಹೆಂಗ್ ಮಾತಾಡ್ಬೇಕಂತಾನೆ ಗೊತ್ತಾಗಂಗಿಲ್ಲಪ್ಪ ನಿಮಗೆ ಒಟ್ಟ. ನಡಿ ನಾಷ್ಟ ಮಾಡ್ತಿ? ಏನ್ ತಿಂತಿ? ಇಡ್ಲಿ ವಡಾ ಉಪ್ಪಿಟ್ಟು ದೋಸೆ ಏನ್ ಬೇಕು ಹೇಳು, ನೀ ಏನಂತಿ ಅದು ಕೊಡಿಸ್ತೀನಿ ನೋಡು. ಎಲ್ಲ ಅಷ್ಟಮಿ ಮುಗೀತು, ಗೌರಿ ಮುಗೀತು, ಗಾಂಗಿ ಮುಗೀತು, ಎಲ್ಲ ಮುಗೀತು. ಈಗ ಶಿಸ್ತು ಹೋಟೆಲ್ನಾಗ ತಿಂದು ಹೋಗ್ಬಿಡಮಂತ ಮನೆಗೆ. ನಾಷ್ಟಾ ರೀ? ಬ್ಯಾಡ್ರಿ, ನಾಷ್ಟಾ ಇಷ್ಟ ಏನು ಬೇಡ. ಸುಮ್ಮ ಚಾ ಚಲೋ ಆಗ್ತದ ಹೋಟೆಲ್ನಾಗ ಅಂತಾರ, ಒಂದ್ ಕಪ್ ಯಾಕೋ ಚಾ ಕುಡಿಬೇಕನ್ನಿಸ್ತದ, ಚಾ ಕುಡಿಸ್ರಿ ಅಷ್ಟೇ, ಮತ್ತೇನು ಬೇಡ ನಂಗೆ. ಅಯ್ಯ ಚೀ ಕಳ್ಳಿ ಎಷ್ಟು ನುಲಿತಾಳ ನೋಡು. ನಾಷ್ಟ ಬ್ಯಾಡ್ರಿ ನಂಗ ಅಂತೇಳಿ. ಅಲ್ಲ ಇಷ್ಟು ದಿನ ಇಲ್ಲಾರ್ದು ಹೋಟೆಲ್ ರುಚಿ ಈಗ ಯಾಕೆ ಹಚ್ಚಿದ್ರಂತ ನಿನಗ? ಮೊದ್ಲೇ ಮಾರಾಯ ನಮಗ ನೀ ತಿನ್ನು ಲೆವೆಲಿಗೆ ಹೋಟೆಲ್ ತಿಂಡಿ ಕೊಡ್ಸೋದ ಹಂಗ್ಲೋಪ. ಬರೀ ಹಿಂಗೆ ಅಂತೀರಿ ನೋಡ್ರಿ ನೀವು. ಇದೇ ಕಾಡ್ಸೋದೇನೆ ಆಯ್ತು. ನಾ ಏನು ಅಷ್ಟು ಊಟ ಮಾಡ್ತೀನೇನು? ಯಾಕೆ ಕಾಡಿಸ್ತೀರಿ ಸುಮ್ನೆ? ಪಾಪ ಮಾಮಿ ಚಂದಾಗಿ ಮಾತಾಡಿ ಒಂದ್ ಕಪ್ ಚಾ ಕೇಳ್ಯಾರ, ಅದನ್ನು ಕುಡಿಲಾರ್ದ ಹೋಗಂಗ್ ಮಾಡ್ತೀರಿ ನೋಡಿ ನೀವು. ಹೌದ್ರಿ ಮಾಮ, ಯಾವಾಗನು ಮಾಮಿಯರು ಒಟ್ಟ ಕೇಳಂಗಿಲ್ರಿ ಹೋಟೆಲ್ ನಂದು. ಇವತ್ತು ಚಾ ಕುಡ್ಸಂದಾರ, ನೀವೇನು ತಕರಾರು ತೆಗಿಲಾರ ಸೀದಾ ಹೋಗಿ ಚಾ ಕುಡ್ಸ್ಕೊಂಡ್ ಬರ್ರಿ. ಇಲ್ಲಾಂದ್ರೆ ನೀವಿಬ್ಬರೇ ಹೋಗ್ತೀರೇನು? ನಾವು ಮನೆಗೆ ಹೋಗ್ತೀವಿ, ನೀವಿಬ್ಬರೇ ಚಾ ಕುಡ್ಕೊಂಡು ಬನ್ರಿ, ಜೋಡಿ ಹೆಕ್ಕಿಗಳು. ಸುಮ್ಮ ನೀನು ಹಂಗೆ ಮಾಡ್ತಿಲ್ಲ. ವಯಸ್ಸ ನಮ್ದು ಹೆಂಗೆ ಕಾಡಿಸ್ಲಿಕ್ಕೆ. ಅದಕ್ಕೇನಾಗತ್ರಿ ಮಾಮಿ? ಆಗಳೇ ಮಾಮಾರ್ ಹೇಳಿದ್ರಲ್ರಿ ಒಂದು ಡೈಲಾಗ್. ಸುಮೀರ ನೋಡ್ರಪ್ಪ, ಇಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತೆಲ್ಲರೂ ಹೆಂಗಿದ್ರು ಕುಡಿವಿ, ಚಲೋ ಹೋಟೆಲ್ನಾಗ ಹೋಗಿ ಚಾ ಕುಡ್ದು ಹೋಗಮ್ ನಡ್ರಿ. ಏನಾರು ತಿಂತಿದ್ರೆ ತಿನ್ನಕಂತೀರಿ ಅಂತ ಎಲ್ಲ ನಂದೇ ಇವತ್ತ. ಏನಾಗುಂಡಣ ನಿನ್ನೆ ಗಣಪತಿ ನೋಡ್ಲಿಕ್ಕೆ ನೀನ್ ಹೆಂಡತಿನ ಕರ್ಕೊಂಡು ಹೋಗ್ಬೇಕಿಲ್ಲ? ಎಲ್ಲಿದ್ರಿ ಮಾಮಿ? ನಾನು ಬಳತನ ಹೋಗಿಲ್ರಿ, ಸ್ವಲ್ಪ ಹೊತ್ತು ಹೋಗಿ ನೋಡಿ ಬಂದ್ಯಾರ ಅಷ್ಟೇ. ನೀವಂದ್ರೂ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮನಸ್ಸೇ ಮಾಡಂಗಿಲ್ಲ ಬಿಡ್ರಿ. ವೀಣಾ ನೋಡ್ರಿ, ಅವ್ರ ಮನೆಯವ್ರ ಜೊತೆ ಹೋಗಿ ನಶಿಕ್ನಾಗ ಗಣಪತಿ ನೋಡಿ ಬಂದಾರಂತ. ಎಷ್ಟು ಚಂದ ಮಾಡ್ತಾರಂತ ಅಲ್ಲಿ ಡಿಜೆ ಡ್ಯಾನ್ಸ್ ಅದೆಲ್ಲ. ನನ್ನ ಕರ್ಕೊಂಡು ಹೋಗ್ಬೇಕಿಲ್ಲ? ಯಾರು ಹೇಳಿದ್ರಪ್ಪ ನಿನಗ ಹೋಗಿ ಬಂದಿವಂತ? ಏನ್ರಿ ಸರ ನೀವು ಕರ್ಕೊಂಡು ಹೋಗಿ ನಮಗೆ ತಂದಿಡ್ತೀರಿ ನೋಡ್ರಪ್ಪ. ನಾನು ಪ್ರೀತಿಯಿಂದ ಕರ್ಕೊಂಡು ಹೋಗಿಲ್ಲ ಮಾರಾಯ. ಆಕಿ ಭಾಳ ಒತ್ತಾಯ ಮಾಡ್ಲಿಕ್ಕತ್ತಿಲ್ಲ ಅಂತೇಳಿ ಕರ್ಕೊಂಡು ಹೋಗಿನ ಅಷ್ಟೇ. ಏನ್ರಿ ಏನೋ ಅನ್ಲಿಕ್ಕತ್ತಿರಲ್ಲ, ಏನೋ ಪ್ರೀತಿಯಿಂದ ಕರ್ಕೊಂಡು ಹೋಗಿಲ್ಲ ಹಂಗ ಅಂತ? ಏನೋ ಅಂದಿಲ್ಲ ಮಾರಾಯ, ಪ್ರೀತಿಯಿಂದ ಕರ್ಕೊಂಡು ಹೋಗಿ ನೀನು ಕರ್ಕೊಂಡು ಹೋಗಪ್ಪ ಗುಂಡಣ್ಣ ಅಂತ ಹೇಳಿಕತ್ತಿದ್ದೆ ಅವ್ರಿಗೆ.
ನೋಡ್ರಿ ಒಂದು ಸ್ವಲ್ಪ ಅವರೆಷ್ಟು ಪ್ರೀತಿ ಇದ್ದಾರೆ ಹೆಂಡತಿ ಮೇಲೆ ಅಂತ ಅವ್ರು ನೋಡಿ ಕಲೀರಿ. ನೋಡ್ರಿ ಸರ್, ನೀವು ಇಲ್ಲಿ ಹೆಂಗೆ ಅಂತೀರಿ ಅವ್ರಿದ್ರಿಗೆ ಹಂಗೆ ಅಂತೀರಿ. ನಾನು ಹೆಂಡ್ತಿ ನನಗೆ ಬೈತಾಳೆ ಈಗ. ಈಗ ಆಗ್ಯದ ಬಿಟ್ಬಿಡ್ರಿ. ಈಗ ಮುಂದಿನ ಸಲ ನಿಮ್ಮ ಗಾಡಿದವ್ರ ಜೊತೆ ನೀವು ಹೋಗಿ ಗಣಪತಿ ನೋಡಿ ಬರಕಂತೀರಂತ. ಈಗ ಹೋಗಮ್ ನೋಡ್ರಿ ಮನೆಗೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಟಣ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರು ನೋಡ್ತಿದ್ರಿ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.